ದಿನಾಂಕ 21-12-2025 ಭಾನುವಾರ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು 18ನೇ ವಾರ್ಡ್ ವಿನಾಯಕನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ರಾಧಾಮಣಿರವರು ಸ್ಪರ್ಧಿಸಲಿದ್ದು ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ 18ನೇ ವಾರ್ಡ್ ವಿನಾಯಕನಗರ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸವಿನಯ ಪ್ರಾರ್ಥನೆ ಮಾಡಿಕೊಂಡರು. ಕಾರ್ಮಿಕರಿಗೆ ಬಡವರಿಗೆ ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರದ ಎಂಎಲ್ಎ ಧೀರಜ್ ಮುನಿರಾಜುರವರು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಮತಯಾಚಿಸಿ ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಿದ್ದಾರೆ. ವಾರ್ಡ್ ನಂಬರ್ 18ರಿಂದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರಾ? ಯಾವ ಉದ್ದೇಶ ಇಟ್ಕೊಂಡು ನೀವು ಸ್ಪರ್ಧೆ ಇರ್ತೀರಾ ಮೇಡಮ್? ಸರ್, ಯಾವ ಉದ್ದೇಶ ಅಂದರೆ ಜನಗಳಿಗೆ ಅನುಕೂಲ ಮಾಡಬೇಕು. ಜನಗಳು ಮೂಲಭೂತ ಸೌಕರ್ಯ ಏನಾಯಿತು ಅದ್ರ ಬಗ್ಗೆ ನಾವು ಮಾತಾಡ್ಬಿಟ್ಟು ಇಲ್ಲೆಲ್ಲ ನಾವು ನಿಂತ್ಕೊಂಡು ಫಸ್ಟ್ ಒಂದು ಸಲ ಗೆದ್ದಿದ್ವಿ. ನಾವು BJP ಇಂದಲೇ ನಾವು ಗೆದ್ದಿದ್ವಿ. ಈಗ ನೆಕ್ಸ್ಟ್ ಸೆಕೆಂಡ್ ಟೈಮು ನೀವು ಚೆನ್ನಾಗಿ ಕೆಲಸ ಮಾಡಿದಂಥ ಜನಗಳು ಗುರುತಿಸಿ ನಮ್ಗೆ ಈ ವಾರ್ಡಲ್ಲಿ ನಮ್ಗೆ ಸೀಟ್ ಕೊಟ್ಟಿದ್ದಾರೆ ಸರ್. ಇಲ್ಲಿ ಮೇಡಮ್, ಈ 18ನೇ ವಾರ್ಡಲ್ಲಿ ಏನೇನು ಸಮಸ್ಯೆ ಇದೆ, ಯಾವುದಕ್ಕೆ ಆದ್ಯತೆ ಕೊಡ್ತೀರಾ? ಸರ್, 18ನೇ ವಾರ್ಡಲ್ಲಿ ಸಮಸ್ಯೆ ಅನ್ನೋದೇನು ಇಲ್ಲ ಸರ್. ಇಲ್ಲಿ ಏನಂದರೆ ಚರಂಡಿ ವ್ಯವಸ್ಥೆ ಒಂದು ಸಮಸ್ಯೆ ಆಗುತ್ತೆ ಸರ್. ಮೇನ್ ಚರಂಡಿ ಮೇನ್ ಚರಂಡಿ ವ್ಯವಸ್ಥೆ ಆಗಬೇಕು. ಫಸ್ಟ್ ಪಾಯಿಂಟ್ ಅಂದರೆ ಒಳಚರಂಡಿ ವ್ಯವಸ್ಥೆ ಆಗಬೇಕಿತ್ತು. ನಮ್ಗೆ ವಿನಾಯಕನಗರದಾಗ ಇರೋದೇ ಅದೊಂದೇ ಸಹ ಪ್ರಾಬ್ಲಮ್ ಇರೋದು. ಫಸ್ಟು ನಾವು ಏನೇ ಮಾಡಲೂ ಒಳಚರಂಡಿ ವ್ಯವಸ್ಥೆ ಫಸ್ಟ್ ನಮ್ಗೆ ಇರೋದೇ ಟಾರ್ಗೆಟ್ ಅದೇ ಸರ್ ವಿನಾಯಕನಗರದ. ಮೇಡಮ್, ಈಗ 2 ವರ್ಷದಿಂದ ನಮ್ಮ ಪಕ್ಷದಲ್ಲಿ MLA ಇದ್ದಾರೆ. ಏನು ಕೆಲಸಗಳು ಮಾಡಿದ್ದಾರಾ ಸರ್? MLA ಕೆಲಸ ಮಾಡಿದ್ದಾರೆ. ಇವಾಗ ಬಸವನಗುಡಿಯಿಂದ ಹಿಡಿದು ಇಲ್ಲಿವರೆಗೂ ಟಾರ್ ಎಲ್ಲ ಆಗ್ತಿರೋದು MLA ಇದ್ದಾರೆ. ನಾವು ಅಲ್ಲಿಂದನೇ ಆಗ್ತೇವೆ. ಬಸವನಗುಡಿಯಿಂದ ಹೇಗೆ ಸರ್ ಟಾರ್ ಇಲ್ಲ, ಫುಲ್ ಅಲ್ಲಿಂದ ಇಲ್ಲಿವರೆಗೂ ಟಾರ್ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಡೋದು ಸರ್ MLA. ಈ ಒಳಚರಂಡಿ ಅನುಮತಿ ಆಗಿದೆ? ಒಳಚರಂಡಿ ಫಸ್ಟೇ ಆಗಿತ್ತು. ನಾವು ಮೊದಲು ನಾವೇನು ಗ್ರಾಮ ಸಭೆ ಇತ್ತು, ಗ್ರಾಮ ಪಂಚಾಯತ್ ಇತ್ತಲ್ಲ, ಅವಾಗೇ ಒಳಚರಂಡಿ ಆಗಿತ್ತು ನಮ್ಗೆ. ಬಟ್ ಇವಾಗ ಅಂದರೆ ವಿನಾಯಕನಗರದಾಗ ಒಂದು ಸಮಸ್ಯೆ ಆಗ್ಬಿಟ್ಟೈತೆ. ಅದೊಂದೇ ಸರ್ವೆ ಕರ್ಸಿ ಅದು ಸ್ವಲ್ಪ ಮಾಡ್ಬಿಟ್ಟು ನಾವು ಅದು ಮಾಡಬೇಕು. MLA ಗಮನಕ್ಕೂ ತಗೊಂಬಂದಿದ್ದೀವಿ. ನಮ್ಮ ಏನು ಚೀಫ್ ಆಫೀಸರು ಮಾತಾಡೋದ್ರ ಬಗ್ಗೆನೂ ತಹಸೀಲ್ದಾರ್ದಾಗೂ ಇದೆಲ್ಲ ವರದಿ ಹೋಗಿದೆ ಸರ್. ಅದು ಇಲ್ಲಿ ಮೂಲ ಸಮಸ್ಯೆ ಒಂದೇ ಅದೊಂದು ಪ್ರಾಬ್ಲಮ್ ಇದೆ ಸರ್. ನಮ್ಮ ವಿನಾಯಕನಗರದಂದ್ರೆ ವಾರ್ಡಲ್ಲಿ ಅದೊಂದು ಪ್ರಾಬ್ಲಮ್ ಇದೆ. ಇನ್ನು ಮಾಮೂಲಿ ನೀರು ಇದೆಲ್ಲನೂ ಮಾಮೂಲಿ ಪಂಚಾಯತಿಂದ ನಾವು ಅವತ್ತಿಂದ ಹೆಂಗೆ ನಡ್ಸ್ಕೊಂಡಿದ್ದೀವಿ ನಡ್ಸ್ಕೊಳ್ತೇವೆ ಸರ್. ತಾವು ಕಳಸಲಿ ಮೆಂಬರ್ ಆಗಿದ್ದಾಗ ಯಾವ ಕೆಲಸಗಳು ಆದ್ಯತೆ ಮಾಡಿದ್ರೆ ಮೇಡಮ್? ಸರ್, ಕಳಸಲ ಮೆಂಬರ್ ಅಂದರೆ ನಾವು ನಮ್ಮ ವಾರ್ಡಲ್ಲಿ ಕೆಲಸ ಮಾಡಿಸಿದ್ದೀವಿ. ಚರಂಡಿ ಇದಾಗ್ಬೋದು, ನೀರ್ದಾಗ್ಬೋದು, ಒಂದು ಎಲ್ಲ ಕೆಲಸನೂ ಅಲ್ಲಿ ಮಾಡಿಸಿದ್ವಿ ನಾವು. ಮತ್ತು ಇಲ್ಲಿ ಅಷ್ಟೇ, ಎಲ್ಲಿ ನಾವು ಕಾಂಟ್ರಾಕ್ಟ್ರ್ ರೋಡ್ಗಳಿಲ್ಲ ರೋಡೆಲ್ಲ ಮಾಡಿಸಿದ್ದೀವಿ ನಾವು. ಅವಾಗೂ ಅದನ್ನೆಲ್ಲ ಗುರ್ಸಿ ಇವಾಗ ಜನಗಳು ನೀವೇ ಬನ್ನಿರಿ, ನಮ್ಗೆ ಚೆನ್ನಾಗಿ ನೀವು ಹೆಲ್ಪ್ ಮಾಡಿದ್ರಿ ಅಂತೇಳಿ ನಮ್ಮ ಜನನ ಗುರ್ಸಿ ಇವತ್ತು ನಮ್ಮ ವಿನಾಯಕನಗರದಲ್ಲಿ ಮಾಡಿದ್ರು ಸರ್. ನಮಗೆ ಒಟ್ಟಾರೆ ಶ್ರೀಮತಿ ರಾಧಾಮಣಿ ಅವ್ರು ಗೆದ್ದು ಬಂದರೆ ವಾರ್ಡಿನ ಅಭಿವೃದ್ಧಿಗೆ ದುಡಿತಾರೆ. ಹೌದು ಸರ್. ದೇವಸ್ಥಾನ ಒಂದು ಆಗಬೇಕು. ಇವತ್ತು ಅಲ್ಲಿ ಹೋಗಿದ್ದೆ, ಎಲ್ಲೇ ಆಗಲಿ ಸರಿ ವಿನಾಯಕನಗರ ಅಂತ ಒಂದು ಗಣೇಶ ಇತ್ತು, ಅದನ್ನ ತೊಗೊಂಡು ಇಟ್ಟವ್ರು. ಇವತ್ತು ಅಲ್ಲಿ ನಾನು ಓಟ್ ಕೇಳಕ್ಕೆ ಹೋದಾಗ ಅವ್ರು ಅಂದಿದ್ದು ಒಂದು ಮಾತು ಅಷ್ಟೇ ಸರ್. ಅವರು ನಮ್ಗೆ ಏರಿಯಾ ಒಳಗೆ ಎಲ್ಲರೂ ಸರಿ ನಮ್ಗೊಂದು ದೇವಸ್ಥಾನ ಮಾಡ್ಕೊಟ್ಟಿದ್ರೆ ನಾನು ಅದಕ್ಕೂ ಓಕೆ ಅಂದ್ಕೊಂಡು ಬಂದಿದ್ದೀನಿ ಸರ್. ಎಲ್ಲಾದರೂ ಪರವಾಗಿಲ್ಲ ಸರ್, ಒಂದು ದೇವಸ್ಥಾನ ಅಂತ ಮಾಡಬೇಕು ಸರ್. ಒಂದು ದೇವಸ್ಥಾನ, ಒಂದು ಒಳಚರಂಡಿ, ಎರಡು ಇದು ಸಮಸ್ಯೆ ಇದೆ ಸರ್ ಇಲ್ಲಿ ವಿನಾಯಕನಗರ. ಹೌದು ಸರ್, ಮಾಡ್ಕೊಡ್ತೀವಿ ಸರ್. ಅದು ದೇವಸ್ಥಾನ ಮಾಡೋದಕ್ಕೆ ಸರ್ ಅದು ಪಂಚಾಯತಿಂದನೂ ನಾವು ಪರ್ಮಿಷನ್ ತೊಗೊಂಡಿದ್ದೀವಿ. ಫಸ್ಟ್ ಆಲ್ರೆಡಿ ಜಾಗ ಇತ್ತು. ಇವಾಗ ಏನು ಸ್ಕೂಲ್ ಕಟ್ಟಿದಾರೋ ಅದರಲ್ಲಿ ಜಾಗ ಇತ್ತು. ಆವಾಗ ನಮ್ಮದು ಕರೇಗೌಡ್ರು ಇದ್ರಲ್ಲ, ನಮ್ಮದು DC ಸಾಹೇಬರು, ಅವ್ರು ಬಂದು ಅದನ್ನು ತೆರವುಗೊಳಿಸಿ ನಾವು ಅಜಾ ಸ್ಕೂಲ್ಗೆ ಅದನ್ನು ನಾವು ಬಿಟ್ಕೊಟ್ಟು ಇವಾಗ ಎಲ್ಲರೂ ಸರಿನೇ ಇಲ್ಲ ಗಣೇಶನ ಸ್ಕೂಲ್ ಒಳಗನೂ ಕೊಟ್ಟರು ಮಾಡೋಕೆ ರೆಡಿ. ನಾವು ಎಲ್ಲರಲ್ಲಿ ಒಂದು ಸ್ವಲ್ಪ ಜಾಗ ತಗೊಂಡು ಆ ದೇವಸ್ಥಾನ ಮಾಡ್ಕೊಡೋಕೆ ರೆಡಿ ಸರ್. ನಾವು ದಯಮಾಡಿ BJP ಪಕ್ಷಕ್ಕೆ ನಾನು ನಿಂತಿದ್ದೀನಿ. 18ನೇ ವಾರ್ಡಲ್ಲಿ ನನ್ನ ಹೆಸರು ರಾಧಾಮಣಿ. 18ನೇ ವಾರ್ಡಲ್ಲಿ ನಿಂತಿದ್ದೀನಿ. ನಾನು ನಿಮ್ಮ BJP ಪರವಾಗಿ ಓಟ್ ಕೇಳ್ತಾ ಇದ್ದೀನಿ. ನಿಮ್ಮ ಓಟ್ ನಮಗೆ ಬೇಕು. ಕ್ರಮ ಸಂಖ್ಯೆ 2 ಪಾರ್ಟಿ BJP ಪರವಾಗಿ ನಾವು 18ನೇ ವಾರ್ಡ್ಗೆ ನಿಂತಿದ್ದೀವಿ. ನಮ್ಮ ಶ್ರೀಮತಿ ರಾಧಾಮಣಿ ಅವರು ಕಮಲದ ಗುರುತಿಗೆ ಓಟ್ ಕೊಡಬೇಕಂತೂ ದಯವಿಟ್ಟು ಎಲ್ಲ 18ನೇ ವಾರ್ಡ್ ಮತದಾರ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ.